ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಫಿಫ್ತ್ ಸೆಮ್ ಮೆಕ್ಯಾನಿಕಲ್ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿನಲ್ಲಿ 3 ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ, ಎಕ್ಸಾಮಲ್ಲಿ ಕೇಳಿರೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಆ 3 ಪ್ರಾಬ್ಲಮ್ EDM ಮೇಲಿತ್ತು. ಇದು ECM, ಎಲೆಕ್ಟ್ರೋಕೆಮಿಕಲ್ ಮಿಷನಿಂಗ್. ನೋಡಿ ಪ್ರಾಬ್ಲಮ್ ಈ ಥರ ಇರ್ತದೆ. an iron workpiece is subjected to electrochemical machining. ನೋಡಿ ಎಲ್ಲ ಡಾಟಾ ಕೊಟ್ಟಿದ್ದಾರೆ, ಇರಲಿ ಆಮೇಲೆ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ. ಈ ಪ್ರಾಬ್ಲಮ್ ಮಾಡೋದಕ್ಕೆ ನಿಮಗೆ 2 ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ನಮ್ಗೆ 2 ಕೇಳಿದ್ದಾರೆ, ಒಂದು ಕ್ಯಾಲ್ಕುಲೇಟ್ MRR ಮೆಟಲ್ ರಿಮೂವಲ್ ರೇಟ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಫೀಡ್ ರೇಟ್ ಅಂತ ಎರಡು ಕೇಳಿದ್ದಾರೆ. ನೋಡಿ ಅವೆರಡು ಕಂಡುಹಿಡಿಬೇಕಂದ್ರೆ ನಿಮಗೆ ಇದರಲ್ಲಿ 2 ಫಾರ್ಮುಲಾ ಗೊತ್ತಿರಬೇಕು, ಆಯಿತಾ. ಮೊದಲನೇದು ಏನಪ್ಪ ಅಂದರೆ MRRಗೆ EI ಡಿವೈಡೆಡ್ ಬೈ FEA ರೋ ಅಂತ. ಇಲ್ಲಿ E ಅಂದರೆ ಏನಂದರೆ ವೆಯ್ಟ್ ಈಕ್ವಲೆಂಟ್ ಆಫ್ ಮೆಟೀರಿಯಲ್. ಅದನ್ನು ಕಂಡುಹಿಡಿಯೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಕ್ಯಾಪಿಟಲ್ N ಬೈ ಸ್ಮಾಲ್ n. ಕ್ಯಾಪಿಟಲ್ N ಅಂದರೆ ಅಟಾಮಿಕ್ ವೆಯ್ಟ್ ಅದು ಕೊಟ್ಟಿರ್ತಾರೆ ನೋಡಿ, ಈ ಪ್ರಾಬ್ಲಮ್ ಬಂದುಬಿಟ್ಟಿದ್ದಾರೆ, ಅಟಾಮಿಕ್ ವೆಯ್ಟ್ 56. ಸ್ಮಾಲ್ n ಅಂದರೆ ವೇಲೆನ್ಸಿ, ಅದನ್ನು ಕೊಟ್ಟಿದ್ದಾರೆ 2. I ಅಂದರೆ ಕರೆಂಟ್, ಆ್ಯಂಪೇರಲ್ಲಿರಬೇಕು. F ಅಂದರೆ ಫ್ಯಾರಡೇಸ್ ಕಾನ್ಸ್ಟೆಂಟ್ ಅಂತ, ಅದು ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, 96,500 ಕೂಲಮ್ಸ್. ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅದು ಸಾಮಾನ್ಯ ಕೊಟ್ಟಿರೋಲ್ಲ, ಅದನ್ನು 1 ಮೀಟರ್ ಸ್ಕ್ವೇರ್ ಅಂತ ತಗೋತಾರೆ. ರೋ ಅಂತಂದರೆ ಡೆನ್ಸಿಟಿ, ಇದು ಗ್ರಾಮ್ ಪರ್ ಮೀಟರ್ ಕ್ಯೂಬಲ್ಲಿ ಇರಬೇಕು, ನೆನ್ಪಿಟ್ಕೊಳ್ಳಿ. ಗ್ರಾಮ್ ಪರ್ ಯೂನಿಟ್ ತುಂಬ ಇಂಪಾರ್ಟೆಂಟು. ಬೇರೆ ಬೇರೆ ಯೂನಿಟಲ್ಲಿ ಕೊಟ್ಟಿರ್ತಾರೆ, ನೀವು ಈ ಯೂನಿಟ್ಗೆ ಚೇಂಜ್ ಮಾಡಬೇಕು. ಗ್ರಾಮ್ ಪರ್ ಮೀಟರ್ ಕ್ಯೂಬ್. ಆಮೇಲೆ ನೋಡಿ, ಈಗ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕಂಡುಹಿಡ್ಕೋಬೇಕು. I ಅಂದರೆ ಆಂಪೇರಲ್ಲಿರಬೇಕು, F ಅಂದರೆ ಕೂಲಂಬಲ್ಲಿರಬೇಕು, A ಅಂದರೆ ಪ್ಲೇಯರ್ ಕಾನ್ಸ್ಟೆಂಟು 1 ಮೀಟರ್ ಸ್ಕ್ವೇರ್, ರೋ ಅಂತಂದರೆ ಗ್ರಾಮ್ ಪರ್ ಮೀಟರ್ ಕ್ಯೂಬಲ್ಲಿ ಇರಬೇಕು, ಆಯಿತಾ. ಆ ಥರ ಇದ್ದಾಗ ನಮಗೆ ಮೆಟಲ್ ರಿಮೂವಲ್ ರೇಟು ನೋಡಿ ಮೀಟರ್ ಪರ್ ಸೆಕೆಂಡ್. ಆ್ಯಕ್ಚುಲಿ ಮೀಟರ್ ಕ್ಯೂಬ್ ಪರ್ ಸೆಕೆಂಡೇ, ಬಟ್ ಇದನ್ನು ಏರಿಯಾನ ಮೀಟರ್ ಸ್ಕ್ವೇರ್ ಅಂತ ತಗೊಂಡ್ರೆ ಅದು ಮೀಟರ್ ಪರ್ ಸೆಕೆಂಡ್ ಬರುತ್ತೆ, ಆಯಿತಾ. ಅದಿರಲಿ ಬಿಡಿ, ಯೂನಿಟ್ಗೇನು ಪ್ರಾಬ್ಲಮ್ ಇಲ್ಲ. ಈ ಪ್ರಾಬ್ಲಮ್ ಮಾಡೋದು ಕಲ್ತ್ಕೋಬೇಕು ನೀವು, ಆಯಿತಾ. ಇದು ಒಂದಾಯಿತು, ಇಲ್ಲಿ 2 ಕೇಳಿದ್ದಾರೆ. ಒಂದು MRRಗೆ ಇದು, ಇನ್ನೊಂದು ಎಲೆಕ್ಟ್ರೋಡ್ ಫೀಡ್ ರೇಟ್ ಅಂತ ಇದೆ. ಎಲೆಕ್ಟ್ರೋಡ್ ಫೀಡ್ ರೇಟ್ಗೆ ಈ ಫಾರ್ಮುಲಾ ಹಾಕಬೇಕು, VE ಡಿವೈಡೆಡ್ ಬೈ ರೋ ಎಸ್ H F ರೋ. ಇದರಲ್ಲಿ ನಿಮಗೆ ನೋಡಿ ಮೇಲೆ ಈ ಫಾರ್ಮುಲಾದಲ್ಲಿ ಏನಿತ್ತು ಅದು E ಇಲ್ಲಿದೆ, ಆಮೇಲೆ F ಇದೆ, ರೋ, ಈ 3 ಸೇಮು. ನಿಮಗೆ ಈ V ಮತ್ತು ರೋ ಎಸ್ H ಮಾತ್ರ ಎಕ್ಸ್ಟ್ರಾ ಇದೆ. P ಅಂದರೆ ವೋಲ್ಟೇಜು, ಅಪ್ಲೈಡ್ ವೋಲ್ಟೇಜ್ ಇನ್ ವೋಲ್ಟ್ಸ್, ಇದು ವೋಲ್ಟ್ಸಲ್ಲಿ ಇರಬೇಕು, ಆಯಿತಾ. ಆಮೇಲೆ ರೋ ಎಸ್ ಅಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ. ಇದ್ರದ್ದು ಯಾವ ಯೂನಿಟಲ್ಲಿ ಇರಬೇಕಂದ್ರೆ ಓಮ್ ಮೀಟರಲ್ಲಿ ಇರಬೇಕು. ಓಮ್ ಮೀಟರ್, ಅವರು ಬೇರೆ ಕೊಟ್ಟಿರ್ತಾರೆ, ಓಮ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದನ್ನ ಓಮ್ ಮೀಟರ್ಗೆ ಚೇಂಜ್ ಮಾಡಬೇಕು. ನೋಡೋಣ ಅಂತ. F ಅಂದರೆ ಅದು ಸೇಮ್, ಫ್ಯಾರಡೇಸ್ ಕಾನ್ಸ್ಟೆಂಟ್ ಅಲ್ಲೇನಿದೆ ಇದೆ. ರೋ ಅಂದರೆ ಡೆನ್ಸಿಟಿ ಆಫ್ ಮೆಟೀರಿಯಲ್, ಇದು ಅಷ್ಟೇ ಗ್ರಾಮ್ ಪರ್ ಮೀಟರ್ ಕ್ಯೂಬಲ್ಲಿ ಇರಬೇಕು. ನೋಡಿ ಇಲ್ಲಿ ಯಾವ್ಯಾವ ಯೂನಿಟಲ್ಲಿ ಬರೆದಿದ್ದೀನೋ ಅದೇ ಯೂನಿಟಲ್ಲಿ ಇರಬೇಕು. ಆವಾಗ ನಮಗೆ ಇದು ಈ ಯಾವ ಯೂನಿಟಲ್ಲಿದೆ ಆ ಯೂನಿಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲೆಕ್ಟ್ರೋಡ್ ಫೀಡ್ ರೇಟ್ ನಮಗೆ ಯಾವುದಲ್ಲಿ ಬರುತ್ತೆ ಅಂದರೆ ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ, ಆಯಿತಾ. ಇದು ಆ್ಯಕ್ಚುಲಿ MRR ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಇದು ಮೀಟರ್ ಪರ್ ಸೆಕೆಂಡ್, ಆಯಿತಾ. ಮೀಟರ್ ಕ್ಯೂಬೇ ಹಾಕಿರ್ತೀವಿ ನೋಡಿ, ಅಂದರೆ EDMಲ್ಲಿ ಮೀಟರ್ ಕ್ಯೂಬೇ ಬರ್ತಾಯಿತ್ತಲ್ವ, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಇಲ್ಲಿ ಏರಿಯಾನ ಯೂನಿಟ್ ಕನ್ವರ್ಷನ್ ಮಾಡುವಾಗ ಏರಿಯಾ ತಗೊಳ್ಳಲ್ಲ, ಆವಾಗ ಮೀಟರ್ ಕ್ಯೂಬ್ ಪರ್ ಸೆಕೆಂಡೇ ಬರುತ್ತೆ, ಆಯಿತು. ಈಗ ECM ಪ್ರಾಸೆಸ್ಸಲ್ಲಿ ಮಿಷನಿಂಗಲ್ಲಿ MRR ಮತ್ತು ಎಲೆಕ್ಟ್ರೋಡ್ ಫೀಡ್ ರೇಟನ್ನು ಕಂಡುಹಿಡಬೇಕಂದ್ರೆ ಎಲೆಕ್ಟ್ರೋಲೈಟ್ ಫೀಡ್ ರೇಟ್, ಎಲೆಕ್ಟ್ರೋಲೈಟ್ ಫೀಡ್ ರೇಟನ್ನು ಕಂಡುಹಿಡಬೇಕು ಅಂತಂದರೆ ಇವೆರಡು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇವೆರಡು ಗೊತ್ತಿರಬೇಕು ಏನಂತ, ಆಮೇಲೆ ಇವೆಲ್ಲ ಏನೇನಿದಾವಲ್ಲ ಇವೆಲ್ಲ ಗೊತ್ತಿರಬೇಕು ಏನಂತ. ಅವಾಗ ನೋಡಿ ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಸುಲಭ, ಆಯಿತಾ. ಇವಾಗ ಪ್ರಾಬ್ಲಮ್ ಬರೋಣ. ಈ ಫಾರ್ಮುಲಾ ಆಡಿಸ್ಬಿಡ್ತೀನಿ. ನೋಡಿ ಈಗ ಈ ಪ್ರಾಬ್ಲಮಿಗೆ ಬಂದರೆ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಫಸ್ಟ್, ಆಯಿತಾ.
ಈಗ an iron workpiece is subjected to an electrochemical machining using copper as electrode and sodium chloride solution. Specific resistance ಕೊಟ್ಟವ್ರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ರೋ ಎಸ್ 0.5 0.5 ಅಲ್ಲ ಆ್ಯಕ್ಚುಲಿ 5 ಆಯಿತಾ. 5 ಓಮ್ ಸೆಂಟಿಮೀಟರ್ ಏನಾಗುತ್ತೆ ಇದು 5 ಓಮ್ ಸೆಂಟಿಮೀಟರ್ ಆ್ಯಸ್ ಎಲೆಕ್ಟ್ರೋಲೈಟ್. ದ ಸಪ್ಲೈ ವೋಲ್ಟೇಜ್ ವಿ ಕೊಟ್ಟಿದ್ದಾರೆ 16 volts ಆ್ಯಂಡ್ ಕರೆಂಟ್ ಐ ಕೊಟ್ಟಿದ್ದಾರೆ 6000. ನೋಡಿ, ಯಾವಾಗಲೂ ನೀವು ಡಾಟಾ ಬರೆಯುವಾಗ ಒಂದು ಕಡೆಯಿಂದ ಬರ್ಕೊಬರ್ಬೇಕು. ನೀವು ಯಾವುದ್ಯಾವುದೋ ಬರ್ಬಿಟ್ರೆ ಮಧ್ಯ ಒಂದೊಂದು ಮಿಸ್ ಆಗ್ಬಿಡ್ತಾರೆ. ನೋಡಿ, ಪ್ರಾಬ್ಲಮ್ ನಿಮ್ಗೆ ಓದಬೇಕು, ಎಲ್ಲಿ ನಂಬರ್ ಬಂತೋ ಇಲ್ಲಿ ನಂಬರ್ ಬಂತಲ್ಲ, ಇದೇನು ಬರ್ಕೊಬೇಕು ಮೊದಲು. ಏನಿದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎಸ್ 5 ಓಮ್ ಸೆಂಟಿಮೀಟರ್ ಇದೆ. ಆಮೇಲೆ ನೆಕ್ಸ್ಟ್ ವೋಲ್ಟೇಜ್ ಬಂತು 16 volt, ಕರೆಂಟ್ ಬಂತು. ಇಫ್ ಎ ಗ್ಯಾಪ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್ ಪೀಸ್, ಗ್ಯಾಪ್ಗೆ ನೋಡಿ ಎಚ್ ಅಂತ ಕರೀತಾರೆ. ಎಚ್ ಗ್ಯಾಪ್ ಬಿಟ್ವೀನ್ ಟೂಲ್ ಆ್ಯಂಡ್ ವರ್ಕ್ ಪೀಸ್ಗೆ ಎಷ್ಟಿದೆ 0.05 ಸೆಂಟಿಮೀಟರ್ ಇದೆ ಆಯಿತಾ. 0.05 ಸೆಂಟಿಮೀಟರ್. ಕ್ಯಾಲ್ಕುಲೇಟ್ ನೋಡಿ MRR ಕಂಡುಹಿಡಿಯಬೇಕು. ಆಮೇಲೆ ಇನ್ನೂ ಮುಂದೆ ಡಾಟಾ ಇದಾವೆ. ಅಂಡ್ ಎಲೆಕ್ಟ್ರೋಲೈಟ್ ಫೀಡ್ ರೇಟ್ ಇದನ್ನು ಕಂಡುಹಿಡಿಬೇಕು. ಆಮೇಲೆ ಇನ್ನೂ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ ನೋಡಿ, ಅಟಾಮಿಕ್ ವೆಯ್ಟ್ ಅಂತಂದರೆ ಅದಕ್ಕೆ ಸಿಂಬಲ್ ಕ್ಯಾಪಿಟಲ್ N, this is equal to 56. ಮತ್ತು ವೇಲೆನ್ಸಿಗೆ ಸಿಂಬಲ್ಲು ಸ್ಮಾಲ್ ಎನ್ 2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಡೆನ್ಸಿಟಿ ಅಂದರೆ ರೋ ಕೊಟ್ಟಿದ್ದಾರೆ 7.87 g/cm3. ನೋಡಿ, ಇಷ್ಟು ಡಾಟಾ ಕೊಟ್ಟಿದ್ದಾರೆ ನಮಗೆ ಆಯಿತಾ. ಈಗ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಐ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿಲ್ಲ, ಕಾನ್ಸ್ಟೆಂಟು ಎಫ್ ಹೇಳಿದ್ದೀನಿ ವ್ಯಾಲ್ಯೂ 96,500 ಕೂಲಮ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಎ ಅಂದರೆ 1 ಮೀಟರ್ ಸ್ಕ್ವೇರು, ರೋ ಅಂದರೆ ಡೆನ್ಸಿಟಿ g/m3 ಇರಬೇಕು ಆಯಿತಾ. ನೋಡಿ, ಇಲ್ಲಿ ನಮಗೆ ಇದೈತಲ್ವ, ಇದು ಯಾವಾಗಲೂ ಓಮ್ ಮೀಟರ್ ಇರಬೇಕು. ಓಮ್ ಮೀಟರ್ ಮಾಡಬೇಕಂದ್ರೆ 5/100 ಓಮ್ ಸೆಂಟಿಮೀಟರ್ ಇದೆ. ಇದು ಓಮ್ ಮೀಟರ್ ಮಾಡಬೇಕಂದ್ರೆ ಸೆಂಟಿಮೀಟರ್ನ ಮೀಟರ್ ಚೇಂಜ್ ಮಾಡಬೇಕಂದ್ರೆ /100. ದಿಸ್ ಇಸ್ ಈಕ್ವಲ್ ಟು 0.05 ಓಮ್ ಮೀಟರ್ ಬರುತ್ತೆ. ಇದು ಒಂದಾಯಿತು. ನೆಕ್ಸ್ಟು ವೋಲ್ಟೇಜ್ ಸರಿಗಿದೆ, ಕರೆಂಟ್ ಸರಿಗಿದೆ, ಹೆಚ್ಚು ಅಷ್ಟೇ. ಇದು ಮೀಟರ್ ಬರಬೇಕು. ಬರಬೇಕಂದ್ರೆ 0.05 /100 ಮಾಡಬೇಕು. 0.0 ಇನ್ನು 2 0 ಎಕ್ಸ್ಟ್ರಾ ಆಗುತ್ತೆ. 0.005 ಮೀಟರ್. ನೋಡಿ, ಸೆಂಟಿಮೀಟರ್ನ ಮೀಟರ್ ಮಾಡಬೇಕಂದ್ರೆ /100. ಆಮೇಲೆ ಈ ಬೇಕಂದ್ರೆ ನೋಡಿ, ಇವೆರಡು ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಕ್ಯಾಪಿಟಲ್ N by ಸ್ಮಾಲ್ n 56/2, ಇದು 28 ಬರುತ್ತೆ ಆಯಿತಾ. 28. ಇವಾಗ ಇದೊಂದು ನೋಡಿ, ಡೆನ್ಸಿಟಿ ಏನಾಗಿದೆ g/m3 ಇರಬೇಕು, g/cm3 ಇದೆ. ಈಗ ಅದನ್ನು ಚೇಂಜ್ ಮಾಡೋಣ. ರೋ 7.87 ನೋಡಿ, g/cm3. ಸೆಂಟಿಮೀಟರ್ ಕ್ಯೂಬ್ನ ಮೀಟರ್ ಕ್ಯೂಬ್ ಮಾಡಬೇಕು ಅಂದರೆ ನೋಡಿ, ಸೆಂಟಿಮೀಟರ್ ಕ್ಯೂಬ್ನ ಮೀಟರ್ ಕ್ಯೂಬ್ ಮಾಡಬೇಕಂದ್ರೆ 3 ಸಲ × 100 ಮಲ್ಟಿಪ್ಲೈ ಮಾಡಬೇಕು. 10⁻6 ಮಾಡಬೇಕಿದ್ದು ನೆನ್ಪಿಟ್ಕೊಳ್ಳಿ. 10⁻6 g/m3. ನೋಡಿ, g/cm3 ಇದೆ ಅಲ್ವಾ. g/m3 ಮಾಡಬೇಕಂದ್ರೆ ನೋಡಿ, ಮೀಟರ್ ಕ್ಯೂಬ್ ಮಾಡಬೇಕು ಅಂತಂದರೆ 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಅಲ್ವಾ. ಅದಕ್ಕೆ ಏನು ಮಾಡಬೇಕು, 3 times 100 × 100 ಮಾಡಬೇಕು. ಅವಾಗೇನಾಗುತ್ತೆ 10⁻6 ಆಯಿತಾ. ನಿಮಗೆ ಅದು ಡಿವೈಡ್ ಮಾಡೆಲ್ಲ ತೋರಿಸ್ಬೇಕು, ಅದೇನು ಬೇಡ, ನೆನ್ಪಿಟ್ಕೊಬಿಡಿ. ಡೆನ್ಸಿಟಿ ನಮಗೆ g/m3 ಇರಬೇಕು ಆಯಿತಾ. g/m3 ಇರಬೇಕು. g/cm3 ಕೊಟ್ಟಿದ್ದರೆ ಅದನ್ನು g/m3 ಮಾಡಬೇಕಂದ್ರೆ 10⁻6 ಮಾಡಬೇಕು ಆಯಿತಾ.
ಆಯಿತು, ಅದನ್ನು ಮಾಡಿದ್ದೀವಿ. ಈಗ ಇಲ್ಲಿಗೆ ಬರೋಣ. ನೋಡಿ, ಎಲ್ಲ ಗೊತ್ತು, ಎಲ್ಲ ಡಾಟಾ ಬರ್ಕೊಂಡೆ, ಏನೇನು ಯೂನಿಟಲ್ಲಿ ಚೇಂಜ್ ಮಾಡಬೇಕು ಎಲ್ಲನೂ ಚೇಂಜ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ಒಂದು ಎಫ್ ಬರ್ಕೊಳ್ಳಿಲ್ಲ. ಎಫ್ ಅಂತಂದರೆ ಇದು ಕಾನ್ಸ್ಟೆಂಟ್ ಕೊಟ್ಟಿರಲ್ಲ, ನೀವು ನೆನ್ಪಿಟ್ಕೋಬೇಕು. 96,500 ಕೂಲಮ್ಸ್ ಅಂತ, ಫ್ಯಾರಡೇಸ್ ಕಾನ್ಸ್ಟೆಂಟ್ 96,500 ಕೂಲಮ್. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇ ಅಂತಂದರೆ ಈ ಕ್ಯಾಪಿಟಲ್ ಇ ಬಂದು 28 ಆಯಿತು, ಐ ಅಂದರೆ 6000, ಎಫ್ ಅಂತಂದರೆ ಫ್ಯಾರಡೇಸ್ ಕಾನ್ಸ್ಟೆಂಟ್ 96,500 ಇಂಟು ಎ ಅಂದರೆ 1, ರೋ ಅಂತಂದರೆ ಡೆನ್ಸಿಟಿ ಎಷ್ಟಪ್ಪ ಇದೆ 7.87 ಇಂಟು 10⁶ ಮಾಡಬೇಕು. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಏನಿಲ್ಲ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಒಂದೇ ಸಲ ಬರುತ್ತೆ. ನಾನು ಆನ್ಸರ್ ಬರೀತೀನಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್ ನಿಮಗೆ 2.21 into 10⁻⁻7 meter cube per second. 2.21 into 10⁻⁻7 meter cube per second ಬರುತ್ತೆ. ಆಯಿತಾ? ನೋಡಿ, MRR ಕಂಡುಹಿಡಿಬೇಕಂದ್ರೆ ಈ ಥರ. ಇವಾಗ ಇನ್ನೊಂದು ಕೇಳಿದಾರಲ್ವಾ, ಏನದು ಎಲೆಕ್ಟ್ರೋಲೈಟ್ ಫೀಡ್ ರೇಟ್. ಎಲೆಕ್ಟ್ರೋಲೈಟ್ ಫೀಡ್ ರೇಟ್ ರೇಟ್ಗೆ ಫಾರ್ಮುಲಾ ಆಲ್ರೆಡಿ ಬರೆದಿದ್ದೆ ನಾನು. ಏನದು ವಿ ಡಿವೈಡೆಡ್ ಬೈ ರೋ ಎಸ್ ಎಚ್ ಎಫ್ ರೋ ವಿ ಡಿವೈಡೆಡ್ ಬೈ ರೋ ಎಸ್ ಎಚ್ ಎಫ್ ರೋ. ಈಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ವಿ ಅಂದರೆ ಏನಪ್ಪ, ವಿ 16, ಇ ಅಂತಂದರೆ 28 ಡಿವೈಡೆಡ್ ಬೈ ರೋ ಎಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ 0.05 ಇಂಟು ಎಚ್ ಅಂತಂದರೆ 0.0030 ಅಲ್ವಾ, ಇಂಟು ಎಫ್ ಅಂತಂದರೆ 96,500 ಅದಾದಮೇಲೆ ರೋ ಅಂತಂದರೆ ಡೆನ್ಸಿಟಿ 7.87 ಇಂಟು 10⁶. ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬರೆದಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 2.35 ಇಂಟು 10⁻⁻5 ಮೀಟರ್ ಪರ್ ಸೆಕೆಂಡ್ ಬರಬೇಕು. ನೋಡಿ, ಇಷ್ಟೇ ಇದು. ಆಯಿತಾ? ಎಲೆಕ್ಟ್ರೋಕೆಮಿಕಲ್ ಮಿಷಿನಿಂಗ್ ಮೇಲೆ ಇದು ಒಂದೇ ಸಲ ಕೇಳಿರೋದು. 2 ಕೇಳ್ತಾರೆ, ಒಂದು MRR ಮತ್ತು ಎಲೆಕ್ಟ್ರೋಲೈಟ್ ಫೀಡ್ ರೇಟ್ ಅಂತ. MRR ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಎಲೆಕ್ಟ್ರೋಲೈಟ್ ಫೀಡ್ ರೇಟ್ಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಮೇಲೆ ಯಾವುದನ್ನು ಹೆಂಗೆ ಕಂಡುಹಿಡಿಯೋದು, ಯೂನಿಟ್ ಯಾವುದ್ರಲ್ಲಿ ಇರಬೇಕು ನೋಡಿ, ಎಲ್ಲನೂ ಮಾಡಿದ್ದೀನಿ. ನೀವು ಇದನ್ನು 2-3 ಸಲ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಯಿತಾ? ನೋಡಿ, ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.